ಸ್ನೇಹಿತರೆ, ಇವತ್ತು ನಾವು ಸಿಬಿಲ್ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನೀವು ನಿಮ್ಮ ಒಂದು ಸಿಬಿಲ್ ಸ್ಕೋರ್ನ ಚೆಕ್ ಮಾಡೋದಕ್ಕೆ ಬೇರೆ ಬೇರೆ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಾ ಇರಬಹುದು. ಹಲವಾರು ಆ್ಯಪ್ಸ್ಗಳಲ್ಲಿ ನಿಮಗೆ ಸಿಬಿಲ್ ಸ್ಕೋರ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ. ಪೈಸಾ ಬಜಾರ್ ಇರ್ಬೋದು, ಫೋನ್ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಏರ್ಟೆಲ್ ಇರ್ಬೋದು, ಇನ್ನೂ ತುಂಬ ಹಲವಾರು ಒನ್ ಸ್ಕೋರ್ ಆ್ಯಪ್ ಇರ್ಬೋದು, ಗುಡ್ ಸ್ಕೋರ್ ಆ್ಯಪ್ ಇರ್ಬೋದು, ಹಲವಾರು ಆ್ಯಪ್ಗಳಲ್ಲಿ ನಿಮಗೆ ಸಿಬಿಲ್ ಸ್ಕೋರ್ ನೋಡೋದಕ್ಕೆ ಸಿಗುತ್ತೆ. ಆದರೆ ಅದರದ್ದೇ ಆದ ಒಂದು ಆ್ಯಪ್ ಇದೆ ಸ್ನೇಹಿತರೆ, ಸಿಬಿಲ್ ಆ್ಯಪ್ ಅಂತ. ಆ ಒಂದು ಸಿಬಿಲ್ ಆ್ಯಪ್ನಲ್ಲಿ ನಿಮಗೆ ಅತ್ಯಂತ ಅಕ್ಯುರೇಟ್ ಆದಂಥ ನಿಖರವಾದಂಥ ಒಂದು ಸಿಬಿಲ್ ಸ್ಕೋರ್ನ ನೀವು ಚೆಕ್ ಮಾಡಬಹುದು. ಯಾವ ರೀತಿ ನಾವಲ್ಲಿ ಆ ಒಂದು ಆ್ಯಪ್ನಲ್ಲಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಪ್ಲೇಸ್ಟೋರಿಂದ ಸಿಬಿಲ್ ಅಂತ ಈ ರೀತಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಸಿಬಿಲ್ ಸ್ಕೋರ್ ಆ್ಯಂಡ್ ರಿಪೋರ್ಟ್ ಅಂತ ಇದೆ. ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಏನೇನು ಡೀಟೇಲ್ಸ್ನ ಹಾಕಬೇಕು ಎಲ್ಲವನ್ನು ಕೂಡ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಕ್ರಿಯೇಟ್ ಯುವರ್ ಸಿಬಿಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಸಬ್ಸ್ಕ್ರಿಪ್ಷನ್ ಪ್ಲಾನ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. 1200 ರೂಪಾಯಿ, 800 ರೂಪಾಯಿ, 500 ರೂಪಾಯಿ, 550 ರೂಪಾಯಿ, ಈ ರೀತಿ 118 ರೂಪಾಯಿ, ಈ ರೀತಿ ಒಂದು ಕೆಲವೊಂದಿಷ್ಟು ಪ್ಲಾನ್ಗಳು ಸಿಗ್ತಾ ಇದೆ. ಇವನ್ನೆಲ್ಲ ನೀವು ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ. ಮೇಲ್ಗಡೆ ಒಂದು ಫ್ರೀ ಅಂತ ಒಂದು ಪ್ಲಾನ್ ಇದೆ ನೋಡಿ, ಇಲ್ಲಿ ಓನ್ಲಿ ಒನ್ಸ್ ಕ್ಯಾಲೆಂಡರ್ ಇಯರ್, ಒಂದು ವರ್ಷದಲ್ಲಿ ಒಂದು ಸಾರಿ ಫ್ರೀ ಅಂತ ಇದೆ. ಇಲ್ಲಿ ಜೀರೋ ಅಮೌಂಟ್ ಏನು ಬೇಕಾಗಿಲ್ಲ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಫ್ರೀಯಾಗಿ ಇಲ್ಲಿ ಸಬ್ಸ್ಕ್ರೈಬ್ ನಾವು ಅಂತ ಇಲ್ಲಿ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಫ್ರೀ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಕ್ರಿಯೇಟ್ ಯುವರ್ ಅಕೌಂಟ್ ವಿತ್ ಸಿಬಿಲ್, ವೆರಿಫೈ ಐಡೆಂಟಿಟಿ ಅಂಡ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್, ನಂತರದಲ್ಲಿ ಕನ್ಫರ್ಮ್ ಅಂತ ಇದೆ. ಸಬ್ಸ್ಕ್ರೈಬ್ ನಾವು ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಏನೇನು ಡೀಟೇಲ್ಸ್ನ ಫಿಲ್ ಮಾಡಬೇಕು ಅಂತ ನೋಡಿ. ಫಸ್ಟ್ ನೇಮು, ಲಾಸ್ಟ್ ನೇಮು, ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದನ್ನು ಫಿಲ್ ಮಾಡಿ. ನಂತರದಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ನಂತರದಲ್ಲಿ ಡೇಟ್ ಆಫ್ ಬರ್ತು, ನಿಮ್ಮ ಪಿನ್ ಕೋಡು, ಸ್ಟೇಟು, ಆಮೇಲೆ ಐ ಡಿ ಟೈಪ್ ಅಂತ ಇದೆ ನೋಡಿ. ಇಲ್ಲಿ ಏನಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ಪೋರ್ಟು, ವೋಟರ್ ಐ ಡಿ ಎಲ್ಲ ಇದೆ. ಇಲ್ಲಿ ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡಿಬಿಟ್ಟು ಪ್ಯಾನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ಪ್ಯಾನ್ ಕಾರ್ಡ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಐ ಡಿ ನಂಬರ್ ಅಂತ ಏನಿದೆ, ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿ. ಇಷ್ಟು ಜಾಸ್ತಿ ಡೀಟೇಲ್ಸ್ ಏನಿಲ್ಲ, ಇಲ್ಲ ಎಲ್ಲ ಪರ್ಸನಲ್ ಡೀಟೇಲ್ಸ್ ಫಿಲ್ ಮಾಡುವಂಥ ಆಪ್ಷನ್ಸ್ಗಳಿದೆ. ಫಿಲ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಸೆಕ್ಯೂರಿಟಿ ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಾಗುತ್ತೆ, ಅಂದರೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಪಾಸ್ವರ್ಡನ್ನು ಮೊದಲು ತಿಳ್ಕೊಳ್ಳಿ. ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆದಂಥ ಪಾಸ್ವರ್ಡನ್ನು, 12 ಅಂಕೆಗಳ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. 12ರಿಂದ 12ಕ್ಕಿಂತ ಅಧಿಕ ಇರಬೇಕು. ನಂತರದಲ್ಲಿ ಅದರಲ್ಲಿ ಒಂದು ಅಪ್ಪರ್ ಲೆಟರ್, ಒಂದು ಸ್ಮಾಲ್ ಲೆಟರ್, ಒಂದು ಕ್ಯಾಪಿಟಲ್ ಲೆಟರ್, ನಂತರದಲ್ಲಿ ನಂಬರ್ಸ್ ಇರಬೇಕು. ಮತ್ತು ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ ನೋಡಿ, ಆ್ಯಟು, ಹ್ಯಾಶು, ಡಾಲರು, ಈ ರೀತಿ ಎಲ್ಲ ಯಾವುದಾದ್ರೂ ಒಂದು ಆ್ಯಂಡ್ ಸಿಂಬಾಲ್ಗಳು ಯಾವುದಾದ್ರೂ ಒಂದು ಸಿಂಬಾಲ್ ಕೂಡ ಇರಬೇಕು. ಇಂಥ ಒಂದು 12 ಅಂಕೆಗಳ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸ್ಪೇಸ್ ಎಲ್ಲ ಇರಬಾರ್ದು. ಈ ರೀತಿ ಒಂದು ಪಾಸ್ವರ್ಡನ್ನು ಈ ಎರಡು ಕಡೆ ಹಾಕಬೇಕಾಗತ್ತೆ. ಎಂಟರ್ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡ್ ಅಂತ 2 ಆಪ್ಷನ್ಸ್ ಇದೆ. ನೀವು 12 ನೋಡ್ಬೋದು. 12 ಅಂಕೆಗಳ ನಾನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇವೆಲ್ಲ ಗ್ರೀನ್ ಆಗಬೇಕು ಸ್ನೇಹಿತರೆ. ಈ ಆಪ್ಷನ್ಸ್ಗಳೆಲ್ಲ ಗ್ರೀನ್ ಆದರೆ ಮಾತ್ರ ಇಲ್ಲಿ ತಗೊಳುತ್ತೆ, ಇಲ್ಲಾಂದರೆ ತಗೊಳ್ಳೋದಿಲ್ಲ. ಅಂಥ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಮಾಲ್ ಲೆಟರು, ಕ್ಯಾಪಿಟಲ್ ಲೆಟರ್ಸು, ನಂಬರ್ಸು, ಸಿಂಬಾಲ್ಸ್ ಎಲ್ಲ ಇರುವಂಥ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ವೆರಿಫೈ OTP ಅಂತ ಬರ್ತಾ ಇದೆ. OTP ನಮ್ಮ ನಂಬರ್ಗೆ OTP ಬರುತ್ತೆ, 6 ಅಂಕೆಗಳ OTP ಹಾಕಿಬಿಟ್ಟು ನಂತರದಲ್ಲಿ ನೀವು ವೆರಿಫೈ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ. ಸೆಕ್ಯೂರ್ ಯುವರ್ ಅಕೌಂಟ್. ಇಲ್ಲಿ ಕೆಲವೊಂದಿಷ್ಟು ಸೆಕ್ಯೂರಿಟಿ ಸೆಟ್ಟಿಂಗ್ಸ್ಗಳನ್ನ ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಮತ್ತೆ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೋಡ್ಬೋದು, ವೆಲ್ಕಮ್ ಆ್ಯಂಡ್ ಬೋರ್ಡ್ ಅಂತ ಬರ್ತಾ ಇದೆ. ಎಕ್ಸ್ಪ್ಲೋರ್ ಸಿಬಿಲ್ ಡ್ಯಾಶ್ ಬೋರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಸಿಬಿಲ್ನ ಒಂದು ಇಲ್ಲಿ ನೋಡಿ ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗಿದೆ. ಈ ರೀತಿ ನೀವು ಸಿಬಿಲ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್